ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರ್ಮೂಜ್ ಬಳಿಕ ಮಲಕ್ಕ ಜಲಸಂಧಿ ಮೇಲೆ ಅಮೆರಿಕ ಕಣ್ಣು ಹಾಕಿದೆ. ಹರ್ಮೂಜ್ ಜಲಸಂಧಿಗೆ ದಿಗ್ಬಂಧನ ವಿಧಿಸಿ ಇರಾನ್ಗೆ ಒತ್ತಡ ಹೇರುವಂತ ಪ್ರಯತ್ನ. ಈಗಾಗಲೇ ಹರ್ಮೂಜ್ ಜಲಸಂಧಿ ದಿಗ್ಬಂಧನ ಆಗಿಬಿಟ್ಟಿದೆ. ಅಮೆರಿಕಾದ ಹಡಗುಗಳಲ್ಲಿ ಬಂದು ನಿಂತ್ಕೊಂಡಿದ್ದಾವೆ. ಇದರಿಂದ ಬೇರೆ ಬೇರೆ ರಾಷ್ಟ್ರಗಳ ಹಡಗುಗಳು ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ, ಹಿಂದೆನೂ ಬರೋದಕ್ಕಾಗ್ತಾ ಇಲ್ಲ. ಬಿಡಿ, ಅಮೆರಿಕಾದ ಹಡಗುಗಳು ಕೂಡ ಇರಾನ್ನ ಹಡಗುಗಳು ಕೂಡ ಅಲ್ಲೇ ಸ್ಟಾಪ್ ಆಗಿದ್ದಾವೆ. ಏನು ವ್ಯವಹಾರ ಮಾಡೋದಕ್ಕಾಗ್ತಾ ಇಲ್ಲ. ಹರ್ಮೂಜ್ ರೀತಿಯಲ್ಲೇ ಮಲಕ್ಕಾ ಜಲಸಂಧಿ ಮೇಲೂ ಟ್ರಂಪ್ ಕಣ್ಣು ಹಾಕಿದ್ದಾರೆ. ಇಂಡೋನೇಷ್ಯಾ ಜೊತೆಗೆ ರಕ್ಷಣಾ ಒಪ್ಪಂದ ಮಾಡಿಕೊಂಡಿದೆ ಈಗ ಅಮೆರಿಕ. ಇಂಡೋನೇಷ್ಯಾ ಜಲ ಗಡಿಯಲ್ಲೇ ಬರುವ ಮಲಕ್ಕಾ ಜಲಸಂಧಿಯಿಂದಲೇ ಚೀನಾದ 80% ವ್ಯಾಪಾರ ವಹಿವಾಟು ಆಗುತ್ತೆ. ಭಾರತದ ಅಂಡಮಾನ್ ದ್ವೀಪ ಸಮೂಹದ ಸನಿಹದಲ್ಲೇ ಮಲಕ್ಕಾ ಜಲಸಂಧಿ ಇದೆ. ಮಲಕ್ಕಾ ಜಲಸಂಧಿ ಮೇಲೆ ಅಮೆರಿಕ ನಿಯಂತ್ರಣ ಸಾಧಿಸಿದ್ರೆ ಚೀನಾಗೆ ಕಂಟಕವಾಗುತ್ತೆ. ಚೀನಾಗೆ ಹೋಗುವಂತ ತೈಲ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಎಲ್ಲವೂ ಕೂಡ ಅಲ್ಲೇ ಸ್ಟಾಪ್ ಆಗುತ್ತೆ, ಸ್ಥಗಿತ ಆಗುತ್ತೆ. ಇದರಿಂದ ಚೀನಾಗೂ ಕೂಡ ದೊಡ್ಡ ಮಟ್ಟದ ಹೊಡೆತ, ಇತ್ತ ಇರಾನ್ಗೂ ಕೂಡ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ. ಸೊ ಹಾಗಾಗಿ ಏನ್ ಸ್ಟ್ರಾಟಜಿ ಇರಬಹುದು ಅಮೆರಿಕದ್ದು? ಒಂದು, ಚೀನಾ ಈಗ ಹಿಂಬಾಗಿಲಿಂದ ಶಸ್ತ್ರಾಸ್ತ್ರಗಳನ್ನ ಇರಾನ್ಗೆ ಸಪ್ಲೈ ಮಾಡ್ತಾ ಇದೆ ಅನ್ನೋ ಆರೋಪ ಇದೆ. ಇದರ ನಡುವೆ ಚೀನಾ ಏನಾದರೂ ಆ ರೀತಿಯಾದಂಥ ಕೆಲಸಕ್ಕೆ ಕೈ ಹಾಕಿದ್ದು ನಮಗೆ ಗೊತ್ತಾದ್ರೆ ಚೀನಾ ಬಹಳ ಕಷ್ಟವನ್ನ ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲದರ ನಡುವೆ ಈಗ ಈ ರೀತಿಯಾದಂಥ ಕೆಲಸಕ್ಕೆ ಮುಂದಾಗಿರೋದು ಡೊನಾಲ್ಡ್ ಟ್ರಂಪ್. ಹರ್ಮೂಜ್ ದಿಗ್ಬಂಧನ ಮಾಡಿದ್ದಾರೆ. ಅದಾದ ಬಳಿಕ ಮಲಕ್ಕಾ ಜಲಸಂಧಿ ಮೇಲೆ ಅಮೆರಿಕ ಕಣ್ಣು ಹಾಕಿದೆ. ಹರ್ಮೂಜ್ ಜಲಸಂಧಿಗೆ ದಿಗ್ಬಂಧನ ವಿಧಿಸಿ ಇರಾನ್ಗೆ ಈಗ ಒತ್ತಡ ಹಾಕಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ನಷ್ಟ ಅನುಭವಿಸ್ತಾ ಇದೆ ಇರಾನ್. ಹರ್ಮೂಜ್ ರೀತಿಯಲ್ಲೇ ಮಲಕ್ಕಾ ಜಲಸಂಧಿ ಮೇಲೂ ಟ್ರಂಪ್ ಕಣ್ಣಿಟ್ಟಿರುವುದೀಗ.